ಇದೀಗ ಬೀದರ್ನಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ರಹೀಂ ಖಾನ್ ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ. ನನಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಯಾವುದೇ ಬೇಸರವಿಲ್ಲ, ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಜನಸಂಖ್ಯೆ ಇದೆ. ಈ ಹಿಂದೆ ಇಲ್ಲಿ ನಿಜಾಮರ ಆಡಳಿತ ಕೂಡ ಇತ್ತು. ಜನರಲ್ ಕಮ್ಯುನಿಟಿಗೆ 4 ರಿಂದ 5 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆದ್ರೆ ಒಂದು ಸ್ಥಾನವನ್ನಾದ್ರೂ ಅಲ್ಪಸಂಖ್ಯಾತರಿಗೆ ಅವರು ಕೊಡಬೇಕಾಗಿತ್ತು. ನಮ್ಮ ಭಾಗಕ್ಕಾದ ಸಮಸ್ಯೆನ ಖುದ್ದು ನಾನೇ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಎಂದು ಹೇಳಿದ್ದಾರೆ. ಅಷ್ಟೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಮುದಾಯಕ್ಕಾದಂತ ಅನ್ಯಾಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ನಾನು ಚರ್ಚೆ ಮಾಡ್ತೇನೆ ಎಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ರಹೀಂ ಖಾನ್ ಎಕ್ಸ್ಕ್ಲೂಸಿವ್ ಮಾತನ್ನ ಹೇಳಿದ್ದಾರೆ. ನಿನ್ನೆ ವಿಸ್ತರಣೆಯಾದ ಸಂಪುಟದಲ್ಲಿ ಕೆಲ ಹಿರಿಯ ನಾಯಕರಿಗೆ ಹಾಗೂ ಮಾಜಿ ಸಚಿವರಿಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಿದೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಕಳೆದ ಬಾರಿ 2 ಸಚಿವರಿದ್ದರು. ಈಗ ಏನು ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಹೀಂ ಖಾನ್ ಅವರಿದ್ದರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಕಳೆದ ಬಾರಿ ಸಚಿವರಿದ್ರಿ, ಈ ಸಾರಿ ಆಗ್ತೀನಿ ಅಂತ ಒಂದು ವಿಶ್ವಾಸ ಇತ್ತು, ಆದರೆ ಆಗಿಲ್ಲ, ಏನು ಹೇಳ್ತೀರಿ ಸರ್? ಇಲ್ಲ, ನನಗೆ ಆಗೋದು ಬಿಡೋದು ಬೇರೆ ಪ್ರಶ್ನೆ. ಆದರೂ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಒಂದು ಕೊಡಲೇಬೇಕು. ಯಾಕಂದರೆ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮೊದಲು ಇದು ಅಂಡರ್ ನಿಜಾಮ್ ಸ್ಟೇಟ್ ಡೆಕ್ಕನ್ ಏರಿಯಾ ಇತ್ತು. ಇಲ್ಲಿ ಎಲ್ಲ ನಮ್ಮ ಮೌಲಾನ ಮತ್ತು ನಮ್ಮ ಎಲ್ಲ ಮೈನಾರಿಟಿ ಮುಖಂಡರು ಎಲ್ಲ ಜನ ಅದೇ ಮಾತಾಡ್ಲತ್ತಾರೆ. ಬೇರೆ ಕಮ್ಯುನಿಟಿಗೆ ಇಲ್ಲಿ ಕೊಟ್ಟಿದ್ದಾರೆ, 4-5 ಕೊಟ್ಟಿದ್ದಾರೆ. ಬೀದರ್, ಗುಲ್ಬರ್ಗ, ಬಿಜಾಪುರ್, ಬೆಲ್ಗಾಮ್. ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಒಂದು ಮೈನಾರಿಟಿಗೂ ಕೊಡಬೇಕಂತ ನಮ್ಮ ಮೇಲೆ ತುಂಬ ಪ್ರೆಷರ್ ಇದೆ. ಯಾರಿಗೆ ಕೊಡಬೇಕು ಇತ್ತು, ನಾನು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ. ಇದು ಇಲ್ಲಿಂದು ಈ ಏರಿಯಾದು ಸಮಸ್ಯೆ ಹೇಳ್ತೇನೆ. ಸರ್, ಈಗ ಏನು ಮುಸಲ್ಮಾನರು ಅತಿ ಹೆಚ್ಚಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ, ಆದರೆ ಕೊಟ್ಟಿರೋದು 2 ಬೆಂಗಳೂರು, ಇನ್ನೂ ಒಂದು ಕರಾವಳಿ ಭಾಗ. ಯಾಕೆ ಬರೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡಿದ್ರೆ ಈ ಬಾರಿ ಸಂಪುಟದಲ್ಲಿ ಮುಸಲ್ಮಾನರನ್ನ? ಅದ್ರ ಸಲುವಾಗಿ ಸ್ವಲ್ಪ ಬೇಜಾರಿದ್ದಾರೆ ನಮ್ಮ ಕಮ್ಯುನಿಟಿ. ಅದು ನಾನು ಹೈಕಮಾಂಡ್ಗೆ ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ. ಈ ಥರ ಸಮಸ್ಯೆ ಇದೆ. ಈಗೆಲ್ಲ ಪ್ರೋಗ್ರಾಮ್ ಎಲ್ಲ ವಾಟ್ಸಪ್, ಫೇಸ್ಬುಕ್ನಲ್ಲೇ ಅದೇ ಚರ್ಚೆ ಇದೆ. ಸರ್, ಈಗ ಏನಾದರೂ ನಿಮಗೆ ಹಿರಿಯ ನಾಯಕರಿಂದ ಸಂದೇಶ ಬಂತ ಈ ರೀತಿ ಆಗಿದೆ ಇದು ಅಂತ ಏನಾದರೂ ಹೇಳಿದಾರಾ ಸರ್ ನಿಮಗೆ? ಇಲ್ಲ, ಆ ಥರ ಯಾವುದೂ ಬಂದಿಲ್ಲ ಸಂದೇಶ. ಥ್ಯಾಂಕ್ ಯು ಸರ್. ಇದು ಮಾಜಿ ಸಚಿವರಾದಂಥ ರಹೀಂ ಖಾನ್ ಅವರ ಮಾತಾಗಿತ್ತು. ಏನೋ ಕಾರ್ಯಕರ್ತರ ಒತ್ತಾಯ ಇದೆ, ನೋಡೋಣ, ಪಕ್ಷದ ಹೈಕಮಾಂಡ್ ಜೊತೆ ಮಾತಾಡೋಣ, ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.